ಮಹತ್ವಾಕಾಂಕ್ಷಿ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನದ ಪರಿಚಯಕ್ಕಾಗಿ ಸಂವಿಧಾನ ಜಾಗೃತಿ ರಥ ಅಂತ ಹೇಳಿ ರಾಜ್ಯಾದ್ಯಂತ ಆ ರಥ ಪ್ರತಿ ಹಳ್ಳಿಗಳಲ್ಲಿ ಪಂಚಾಯಿತಿಗಳಲ್ಲಿ ಸಂಚರಿಸುವಂಥ ಕೆಲಸವನ್ನು ಮಾಡ್ತು. ಅದು ಸ್ವಾಗತ ಅಲ್ಲ. ಆದರೆ ಮದ್ದೂರಿನ ಶಿವಪುರದ ಧ್ವಜ ಸತ್ಯಾಗ್ರಹ ಸೌಧದಿಂದ ಹೊರಟಂತಹ ಸಂವಿಧಾನ ಜಾಗೃತಿ ರಥ, ಆ ಸಂವಿಧಾನ ಜಾಗೃತಿ ರಥ ಹೊರಡಬೇಕಾದಂಥ ಸಂದರ್ಭದಲ್ಲಿ ಶಿವಪುರದ ಧ್ವಜ ಸತ್ಯಾಗ್ರಹದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಅಲ್ಲಿ ಹೂಗುಚ್ಛಗಳಿರ್ಬೋದು, ಬೇರೆ ಬೇರೆ ಪರಿಕರಗಳಿರ್ಬೋದು, ಊಟದ ತಿಂಡಿ ತಿನಿಸುಗಳಿರ್ಬೋದು, ನೀರಿನ ಲೋಟಗಳಿರ್ಬೋದು, ಎಲ್ಲವೂ ಕೂಡ ಸಂವಿಧಾನದ ರಥ ಹೊರಟ ನಂತರ ಶಿವಪುರದ ಧ್ವಜ ಸತ್ಯಾಗ್ರಹದ ಒಳಗಡೆನೆ ಕೂಡ ಇದುವರೆಗೂ ಇದೆ. ಸುಮಾರು 2 ತಿಂಗಳಾಯಿತು ಕಾರ್ಯಕ್ರಮ ಆಯೋಜನೆಗೊಂಡು. ಅಲ್ಲಿ ಸ್ಥಳೀಯ ಅಧಿಕಾರಿಗಳನ್ನ ಕೇಳಿದ್ರೆ ಆ ಕೆಲಸ ಲೋಕೋಪಯೋಗಿ ಇಲಾಖೆ ಸೇರಿದ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಸಂಘ ಸಂಸ್ಥೆಯಿಂದ ಒತ್ತಾಯ ಏನಪ್ಪ ಅಂತ ಹೇಳಿದ್ರೆ, ಸ್ಥಳೀಯವಾಗಿ ನೀವು ಸಮಿತಿ ರಚನೆಗೊಂಡ್ರೆ ಅದರಲ್ಲೂ ಕೂಡ ವಿಶೇಷವಾಗಿ ಯುವಕರನ್ನು ಒಳಗೊಂಡಂಥ ಸಮಿತಿ ರಚನೆ ಇದೆ. ಆದರೆ ಇವತ್ತು ಅದು ಶಿವಪುರದ ಧ್ವಜ ಸತ್ಯಾಗ್ರಹ ನಿರ್ವಹಣೆ ಭಾಳ ಚೆನ್ನಾಗಿರ್ತದೆ. ಏನಿದ್ರೂ ಕೂಡ ನಾವು ಯಾವಾಗೋ ಒಂದು ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ ಮತ್ತು ಗಣರಾಜ್ಯೋತ್ಸವಕ್ಕೆ ಹೋಗೋದು, ಪೂಜೆ ಮಾಡೋದು, ಬರುವಂಥ ಕೆಲಸ ಆಗಬಾರ್ದು. ಆದ್ದರಿಂದ ಈ ಕೂಡಲೇ ಇವತ್ತು ಜಿಲ್ಲಾಡಳಿತ ಹೆಚ್ಕೊಂಡು ಬೇರೆ ಸಮಿತಿಗಳನ್ನು ರಚನೆ ಮಾಡುವಂಥ ಕೆಲಸ ಆಗಬೇಕು ಮತ್ತು ಐತಿಹಾಸಿಕ ಧ್ವಜ ಸತ್ಯಾಗ್ರಹವನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಬೇಕು ಅಂತ ಹೇಳಿ ಎಲ್ಲ ಸಮಸ್ತ ನಾಗರಿಕರ ಪರ ನಾವು ಒತ್ತಾಯವನ್ನು ಮಾಡ್ತೀವಿ. VC ಉಮಾಶಂಕರ್, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ. ಇದು ಬಾಂಧವ್ಯಗಳ ಬೆಸುಗೆ,